ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಜನವಾರ್ತೆಯ ಮುಖ್ಯಾಂಶಗಳು. ಮನುಷ್ಯನಲ್ಲಿರುವ ಅಂಧಕಾರ ನಿವಾರಿಸಿ ಜ್ಞಾನದ ಬೆಳಕಿನತ್ತ ಕೊಂಡೊಯ್ಯುವ ಶ್ರೇಷ್ಠ ವೃತ್ತಿ ಶಿಕ್ಷಕ ವೃತ್ತಿ. ಇದರ ಪಾವಿತ್ರತೆಯನ್ನ ಎಲ್ಲರೂ ಕಾಪಾಡಬೇಕು ಎಂದ ಕುವೆಂಪು ವಿಶ್ವವಿದ್ಯಾನಿಲಯದ ನಿವೃತ್ತಿ ಕುಲಪತಿ ಡಾಕ್ಟರ್ ಚಿದಾನಂದ ಗೌಡರು ಪಟ್ಟಣದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಹೇಳಿಕೆ. ದುಬಾರಿ ಬೆಲೆ ಏರಿಕೆಯ ನಡುವೆ ಗಣೇಶನ ಚೌತಿಗೆ ಅಗತ್ಯ ವಸ್ತುಗಳನ್ನು ಮುಗಿಬಿದ್ದು ಖರೀದಿಸಿದ ಸಾರ್ವಜನಿಕರು. ಜೋರು ವ್ಯಾಪಾರದಲ್ಲಿ ತೊಡಗಿದ ವ್ಯಾಪಾರಸ್ಥರು, ಚೌಕಾಸಿಯೊಂದಿಗೆ ಖರೀದಿಗಿಳಿದ ಸಾರ್ವಜನಿಕರು. ತಾಲೂಕಿನ ಹಿರಿಸಾವೆಯಲ್ಲಿ ಬೆಳೆಬಂಗಾರ ಗೌರಮ್ಮನಿಗೆ ಬಾಗಿನ ಅರ್ಪಣೆ. ಚೌಡೇಶ್ವರಿ ದೇವಿಯ ದಸರಾ ಉತ್ಸವದ ಪೂರ್ವಭಾವಿ ಸಭೆ. ಅಕ್ಟೋಬರ್ 3ರಿಂದ ಜೂನ್ 12ರವರೆಗೆ ದಸರಾ ಆಚರಣೆಗೆ ತೀರ್ಮಾನ. ಅಜ್ಞಾನ ಅಂಧಕಾರವನ್ನು ನಿವಾರಿಸಿ ಜ್ಞಾನದ ಬೆಳಕಿನತ್ತ ವಿದ್ಯಾರ್ಥಿಗಳನ್ನು ಕೊಂಡೊಯ್ಯುವ ಶಿಕ್ಷಕ ವೃತ್ತಿ ಮಿಕ್ಕೆಲ್ಲ ವೃತ್ತಿಗಿಂತ ಶ್ರೇಷ್ಠವಾದದ್ದು ಎಂದು ಕುವೆಂಪು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಕೆ ಚಿದಾನಂದ ಗೌಡರವರು ತಿಳಿಸಿದರು. ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಗುರುವಾರದಂದು ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಎಸ್ ರಾಧಾಕೃಷ್ಣನ್ರವರ ಜನ್ಮದಿನಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಶಿಕ್ಷಕರ ದಿನಾಚರಣೆಯಂದು ಅವರು ಪ್ರಧಾನ ಭಾಷಣಕಾರರಾಗಿ ಆಗಮಿಸಿ ಮಾತನಾಡುತ್ತಾ, ವಿದ್ಯಾರ್ಥಿಗಳನ್ನು ಪರಿಪೂರ್ಣರನ್ನಾಗಿಸುವ ಶಕ್ತಿ ಶಿಕ್ಷಕರ ಮೇಲಿದೆ. ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಬೇಕು. ಮುಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಪಠ್ಯದಲ್ಲಿ ಅಳವಡಿಸಲಾಗುತ್ತದೆ. ಅದನ್ನು ಪಾಠ ಮಾಡಲು ಶಿಕ್ಷಕರು ತಯಾರಾಗಬೇಕು. ಬದಲಾಗುತ್ತಿರುವ ಪರಿಸ್ಥಿತಿಗನುಸಾರವಾಗಿ ಹೊಂದಿಕೊಳ್ಳಬೇಕು. ವಿದ್ಯಾರ್ಥಿಗಳಂತೆ ಶಿಕ್ಷಕರೂ ಸಹ ಕಲಿಕೆಯಲ್ಲಿ ನಿರತರಾಗಿರಬೇಕು ಎಂದ ಅವರು, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶಿಕ್ಷಣ ತಜ್ಞ ಮತ್ತು ತತ್ವಜ್ಞಾನಿಯಾಗಿದ್ದರು. ವಿದ್ಯಾರ್ಥಿಗಳ ಜೊತೆ ಅವಿನಾಭಾವ ಸಂಬಂಧ ಹೊಂದಿದರು. ಈಗಲೂ ಅದೇ ರೀತಿಯ ಸಂಬಂಧ ಮುಂದುವರಿಯಬೇಕು. ನೈತಿಕ ಶಿಕ್ಷಣಕ್ಕೆ ಅವರು ಪ್ರಾಮುಖ್ಯತೆ ನೀಡುತ್ತಿದ್ದರು ಎಂದು ಹೇಳಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರದ ಶಾಸಕ CN ಬಾಲಕೃಷ್ಣರವರು ಮಾತನಾಡಿ, ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಕೂಲಿ ಮಠದಿಂದ ಆರಂಭವಾದ ಶಿಕ್ಷಣ ಸಂಸ್ಥೆ ಈಗ ಬಾನೆತ್ತರಕ್ಕೆ ಬೆಳೆದಿದೆ. ದೇಶದ ಪ್ರಗತಿಗೆ ಶಿಕ್ಷಣ ಪೂರಕವಾಗಿದೆ. ಶಿಕ್ಷಣ ಇಲಾಖೆಗೆ ಸರ್ಕಾರ ಸಾಕಷ್ಟು ಸೌಲಭ್ಯ ಒದಗಿಸಿದರೂ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಶೈಕ್ಷಣಿಕ ಸಮಸ್ಯೆ ಇದ್ದರೆ ನನ್ನ ಗಮನಕ್ಕೆ ತರಬೇಕು. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಶಿಕ್ಷಕರಿಗೆ ಕಿವಿಮಾತು ತಿಳಿಸಿದರು. ಯೂನಿಯನ್ ಬ್ಯಾಂಕ್ ಅಧಿಕಾರಿ ಅರವಿಂದ ಕುಲಕರ್ಣಿ ಮಾತನಾಡಿ, 80%ಕ್ಕಿಂತಲೂ ಹೆಚ್ಚು ಶಿಕ್ಷಕರು ತಮ್ಮ ಬ್ಯಾಂಕ್ನ ಮೂಲಕವೇ ವೇತನವನ್ನು ಪಡೆಯುತ್ತಿದ್ದಾರೆ. ನಮ್ಮ ಬ್ಯಾಂಕ್ ಶಿಕ್ಷಕರಿಗೋಸ್ಕರ ಸಾಕಷ್ಟು ಸವಲತ್ತು ಒದಗಿಸುತ್ತಿದೆ. ಪ್ರತಿ ತಿಂಗಳು 25,000ಕ್ಕಿಂತ ಹೆಚ್ಚು ಸಂಬಳ ಪಡೆಯುವ ಶಿಕ್ಷಕರಿಗೆ ಉಚಿತವಾಗಿ 40 ಲಕ್ಷ ಹಣ ವಿಮೆ ಹಾಗೂ ವಿಮಾನ ದುರಂತದಲ್ಲಿ ಅಕಾಲಿಕ ಸಾವಾದರೆ 1 ಕೋಟಿ ವಿಮೆ ಇರುವುದಾಗಿ ತಿಳಿಸಿದ ಅವರು, ಇದಕ್ಕಾಗಿ ನಿಮ್ಮಲ್ಲಿರುವ ಡೆಬಿಟ್ ಕಾರ್ಡನ್ನು ತಿಂಗಳಿಗೊಮ್ಮೆಯಾದರೂ ಬಳಸಬೇಕೆಂದರು. ಕ್ಷೇತ್ರ ಸಮನ್ವಯಾಧಿಕಾರಿ KN ಅನಿಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇದೇ ವೇಳೆ ಸೇವೆಯಿಂದ ನಿವೃತ್ತಿಗೊಂಡ 60ಕ್ಕೂ ಹೆಚ್ಚು ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಪುರಸಭಾಧ್ಯಕ್ಷೆ KN ಬನಶಂಕರಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ HN ಲೋಕೇಶ್, TAPCMS ಅಧ್ಯಕ್ಷೆ ಚಂದ್ರಕಲಾ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ T ಮಂಜಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ HN ದೀಪಾ, ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಸಹಕಾರ್ಯದರ್ಶಿ ದೇವರಾಜೇಗೌಡ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಲೇಂದ್ರ, ದೈಹಿಕ ಶಿಕ್ಷಣ ಪರಿವೀಕ್ಷಕ KT ಆನಂದ್, ಶಿಕ್ಷಣಾಧಿಕಾರಿ ಸಂಘದ ಅಧ್ಯಕ್ಷ BR ರಮೇಶ್, ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ KV ಕಾಳೇಗೌಡ, ಸರ್ಕಾರಿ ನೌಕರ ಸಂಘದ ಗೌರವಾಧ್ಯಕ್ಷ VG ದ್ಯಾವೇಗೌಡ ಸೇರಿ ಇತರರು ಭಾಗವಹಿಸಿದ್ದರು. ಪ್ರಸಿದ್ಧ ತತ್ವಜ್ಞಾನಿಗಳು, ಅದಲ್ಲದೆ ಅವರು ಪ್ರಸಿದ್ಧವಾದ ರಾಷ್ಟ್ರಕಾರಣಿಯಾಗಿದ್ದರು. ಒಂದು ರಾಜಕಾರಣಿ, ರಾಷ್ಟ್ರಕಾರಣಿ ಅಂತ 2 ಪದ ಹೇಳ್ತಾರೆ ನೋಡಿ, ವ್ಯತ್ಯಾಸ ಇದೆ ಸ್ವಲ್ಪ. ರಾಜಕಾರಣಿ ಅಂದ್ರೆ ಯಾರಂದ್ರೆ ಹೇಳ್ತಾರೆ, ಈ ಥಿಂಕ್ಸ್ ಆಫ್ ದಿ ನೆಕ್ಸ್ಟ್ ಎಲೆಕ್ಷನ್ ಓನ್ಲಿ ರಾಜಕಾರಣಿ ಆದ್ರೆ ಅಂತ. ರಾಷ್ಟ್ರಕಾರಣಿ ಯಾರು ಅಂತಂದ್ರೆ ಈ ಥಿಂಕ್ಸ್ ಆಫ್ ದಿ ನೆಕ್ಸ್ಟ್ ಜನರೇಷನ್, ಅಂದ್ರೆ ಮುಂದೆ ನಮ್ಮ ಈ ಕುಲ ಹೇಗಾಗುತ್ತೆ ಅಂತ ಯೋಚನೆ ಮಾಡುವವರು ರಾಷ್ಟ್ರಕಾರಣಿ ಅಂತ. ಅದ್ರಲ್ಲಿ ಬರೀ ಎಲೆಕ್ಷನ್ ವಿಷಯ ಮಾತ್ರ ಯೋಚನೆ ಮಾಡೋ ರಾಜಕಾರಣಿ ಅಂತ ಆಗ್ತದೆ. ಆದರೆ ಈ ನಮ್ಮ ರಾಧಾಕೃಷ್ಣನ್ ಇದ್ದಾರಲ್ಲ, ಅವರು ದೊಡ್ಡ ರಾಷ್ಟ್ರಕಾರಣಿ. ಅವರು ಎಲೆಕ್ಷನ್ 40 ಲಕ್ಷ ಉಚಿತವಾದ ಅಪಘಾತ ವಿಮೆ ಇದೆ. ಅದು ದಯವಿಟ್ಟು ನಿಮಗೆ ಗೊತ್ತಿರಲಿ. ಹಾಗೂ ಅಕಸ್ಮಾತ್ ಆಗಬಾರ್ದು, ವಿಮಾನ ಅಪಘಾತದಲ್ಲಿ ಮೃತಪಟ್ಟರೆ 1 ಕೋಟಿ ವಿಮೆ ಇದೆ, ಉಚಿತ. ಇದು ಯಾವುದೋ ಪ್ರೀಮಿಯಂ ಕಟ್ಕೊಳ್ಳೋದಿಲ್ಲ, ಯಾಕೆ ಲಾಭ ಹೇಳ್ತಾ ಇದೆ. ಸೊ ಇದನ್ನ ನಿಮ್ಮ ಗಮನಕ್ಕೆ ಇಲ್ಲಿ ನಮ್ಗೆ ಬೇಕಾದ್ರೆ ಪ್ರತಿ ತಿಂಗಳು ಸಂಬಳ ಬರ್ತಾ ಇರಬೇಕು. ಮತ್ತು ದಯವಿಟ್ಟು
ತಿಂಗಳಲ್ಲಿ ಒಂದ್ಸಲ ಆದರೂ ನೀವು ಡೆಬಿಟ್ ಕಾರ್ಡ್ ಅಂದರೆ ನೀವೇನು ಖಾತೆ ಜೊತೆಗೆ ATM ಕಾರ್ಡ್ ಕೊಟ್ಟಿದ್ರೆ ಅದನ್ನು ಯೂಸ್ ಮಾಡಬೇಕು. ಇವೆರಡೇ ಕಂಡೀಷನ್ ಇರೋದು. ಸೊ ಅದ್ರ ಜೊತೆಗೆ ಇನ್ನು ಶಾಪಿಂಗ್ ಆಗಲಿ ಮತ್ತು ನೀಡ್ತೇವೆ, ಹಿಂದಿನಿಂದಲೂ ಕೂಡ ನೀಡ್ಕೊಂಡು ಬಂದಿದ್ದೇವೆ. ಮುಂದೂ ಕೂಡ ನಿಮ್ಮ ಸಮಸ್ಯೆಗಳ ಜೊತೆಗೆ ನಿಮ್ಮ ಶಾಲೆಯ ವಾತಾವರಣವನ್ನು ಉನ್ನತೀಕರಣಗೊಳಿಸ್ತಕ್ಕಂಥದಕ್ಕೆ ಸಹಕಾರವನ್ನು ನೀಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇವತ್ತೇನು ನಿವೃತ್ತರಾಗಿದೆ, ಇವತ್ತು ನಮ್ಮ ಸನ್ಮಾನಕ್ಕೆ ಮುಂದಿನ ಒಂದು ಆಸನಗಳಿಂದ ಎಂದು ಕೂಡ ತಾವು ನಮ್ಮ ಶಿಕ್ಷಕ ಸ್ನೇಹಿತರು, ನಮ್ಮ ಹಿರಿಯ ಸಹೋದರರು, ಸಮಾನರೆಲ್ಲರೂ ಕೂಡ ನಿಮ್ಮ ವೃತ್ತಿ ಜೀವನದಲ್ಲಿ ಈ ಒಂದು ಕ್ಷೇತ್ರದ ಉತ್ತಮವಾದಂಥ ಸೇವೆಯನ್ನು ಮಾಡಿ ಇವಾಗ ಅದರ ವಿಶೇಷವಾದಂಥ ದಿವಸ ನಿಮ್ಮ ಈ ಗೌರವಕ್ಕೆ ಭಾಜನರಾಗ್ತಿದ್ದೀರಿ. ನಿಮಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿವೃತ್ತಿ ಜೀವನ ಆಶಾದಾಯಕವಾಗಿರಲಿ. ಹಲವಾರು ಶಿಕ್ಷಕರು ನೋಡಿದರೆ 60 ಕಾಣ್ತಾ ಇಲ್ಲ, ಏನು 60 ಕಾಣ್ತಾ ಇಲ್ಲ. ಗಿರಿಗಳು ನನ್ನ ಜೊತೆ ಹೋಗ್ತಿದ್ದೆ, ಮತ್ತೇನೆಲ್ಲ ಟ್ರೈನಿಂಗ್ ತೆಗೆದು ಗೊತ್ತಿಲ್ಲ ಅಂತ ಹೇಳಬೇಕು. ಕಳಿಸ್ಬಿಟ್ಟಲ್ಲ. ಹಿಂದೂಗಳ ಪವಿತ್ರ ಹಬ್ಬವಾದ ಗೌರಿ ಗಣೇಶ ಹಬ್ಬಕ್ಕೆಂದು ಪೂಜಾ ವಸ್ತು ಸೇರಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಹಬ್ಬ ಮಾಡುವ ಸಾರ್ವಜನಿಕರಿಗೆ ಬೆಲೆ ಏರಿಕೆಯ ಬರೆ ಜೇಬಿಗೆ ಕತ್ತರಿ ಹಾಕಿದೆ. ಆದರೂ ಹಬ್ಬಕ್ಕಾಗಿ ಅಗತ್ಯ ವಸ್ತುಗಳ ಖರೀದಿಯ ಭರಾಟೆ ಜೋರಾಗೇ ನಡೆದಿತ್ತು. ಶನಿವಾರದಂದು ನಡೆಯುವ ಗಣೇಶ ಹಬ್ಬಕ್ಕೆಂದು ಪಟ್ಟಣದ ನಾಗರಿಕರು 2 ದಿನಗಳಿಂದಲೇ ದರ ಕಡಿಮೆ ಇರುವ ವೇಳೆ ಕೆಲ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಿದರೂ ಬಹುತೇಕ ನಾಗರಿಕರು ಶುಕ್ರವಾರದಂದು ಖರೀದಿಗೆಂದು ಮಾರುಕಟ್ಟೆಗೆ ಆಗಮಿಸಿದ್ದೇ ಹೆಚ್ಚು. ಈ ವೇಳೆ ಅವರಿಗೆ ಎಲ್ಲ ವಸ್ತುಗಳ ಬೆಲೆ ಗಗನ ಮುಟ್ಟಿದ್ದು ಶಾಕ್ ಹೊಡೆದಂತಾಗಿತ್ತು. ಪ್ರಮುಖವಾಗಿ ಗಣೇಶ ಮೂರ್ತಿ, ಹೂವು, ಬಾಳೆಹಣ್ಣು, ಇತರೆ ಹಣ್ಣುಗಳು ಸೇರಿ ಅಲಂಕಾರಿಕ ವಸ್ತುಗಳ ದರ ಕೈ ಸುಡುವಂತಿದ್ದವು. ಸೇವಂತಿಗೆ ಹೂವು ಮಾರೊಂದಕ್ಕೆ 100 ರು ಗಡಿ ದಾಟಿತ್ತು. ಮುಂಜಾನೆ 3 ಗಂಟೆಗೆ ನಡೆಯುವ ಹೂವು ವ್ಯಾಪಾರದಲ್ಲಿ ರೈತರಿಂದ ಕುಚ್ಚೊಂದಕ್ಕೆ 700-800 ರುಗೆ ಖರೀದಿ ಮಾಡುವ ಹೂವು ವ್ಯಾಪಾರಸ್ಥರು ಮಾರೊಂದಕ್ಕೆ 100 ರಿಂದ 120 ರುಗೆ ಮಾರುತ್ತಿದ್ದರು. ಇನ್ನು ಬಾಳೆಹಣ್ಣು ಕೆಜಿಗೆ 120 ರಿಂದ 140 ರು ಇದ್ದರೆ, ಸೇಬು, ದ್ರಾಕ್ಷಿ, ಮೌಸಂಬಿ ಸೇರಿ ಹಣ್ಣುಗಳ ದರ ಕೆಜಿಗೆ 200 ರ ಗಡಿಯಲ್ಲಿತ್ತು. ಇದರೊಂದಿಗೆ ಪುರಸಭೆ POP ಗಣೇಶ ಮೂರ್ತಿಗೆ ಕಡಿವಾಣ ಹಾಕಿರುವ ಹಿನ್ನೆಲೆಯಲ್ಲಿ ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಗೆ ಎಲ್ಲಿಲ್ಲದ ಬೇಡಿಕೆ ಹಾಗೂ ಅದೇ ರೀತಿಯ ದುಬಾರಿ ದರ ಇದ್ದಿದ್ದು ಕಂಡುಬಂತು. ಎಲ್ಲೆಡೆ ಉತ್ತಮ ಮಳೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ದುಬಾರಿ ದರದ ನಡುವೆಯೂ ಅತ್ಯಂತ ಉತ್ಸಾಹದಿಂದ ಹಬ್ಬ ಆಚರಣೆಗೆ ಮುಂದಾಗಿ ಜೋರು ಖರೀದಿಯಲ್ಲಿ ತೊಡಗಿದ ದೃಶ್ಯ ಸಾಮಾನ್ಯವಾಗಿತ್ತು. ತಾಲೂಕಿನ ಹಿರಿಸಾವೆಯಲ್ಲಿ ಗೌರಿ ಹಬ್ಬದ ದಿನವಾದ ಶುಕ್ರವಾರದಂದು ಮಹಿಳೆಯರು ಬಳೆಬಂಗಾರ ಗೌರಮ್ಮನನ್ನು ಬರಮಾಡಿಕೊಂಡು ಬಾಗಿನ ಅರ್ಪಿಸಿದರು. ಇಲ್ಲಿನ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ರಾಮಶಾಸ್ತ್ರಿ ನೇತೃತ್ವದಲ್ಲಿ ದೊಡ್ಡ ಕೆರೆಯ ಹತ್ತಿರ ಬಳೆಬಂಗಾರದ ಗೌರಮ್ಮ ದೇವಿಯನ್ನ ಮರದ ತೊಟ್ಟಿಲಿನಲ್ಲಿ ಕೂರಿಸಿ ಪೂಜೆ ಸಲ್ಲಿಸಿದ ನಂತರ ಮೆರವಣಿಗೆ ಪ್ರಾರಂಭವಾಯಿತು. ಸಿದ್ಧಲಿಂಗೇಶ್ವರ ದೇವಸ್ಥಾನ, ಹಳೆಯ ಅಂಗಡಿ ಬೀದಿ, ಉಯ್ಯಾಲೆ ಕಂಬ, ರಂಗಮಂಟಪ, ದೊಡ್ಡ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಉತ್ಸವ ಸಾಗಿದ ಮಾರ್ಗದಲ್ಲಿ ಮಹಿಳೆಯರು ಗೌರಿ ಬಾಗಿನ ಅರ್ಪಿಸಿದರು. ಗಂಗಾ ಮತಸ್ಥರು ಉತ್ಸವವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟರು. ಇನ್ನು ಹಿರಿಸಾವೆಯಲ್ಲಿ ಚೌಡೇಶ್ವರಿ ದೇವಿಯ ದಸರಾ ಮಹೋತ್ಸವದ ಪೂರ್ವಭಾವಿ ಸಭೆಯು ಶುಕ್ರವಾರ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ಅಕ್ಟೋಬರ್ 3 ರಿಂದ 12ರವರೆಗೆ ದಸರಾ ಆಚರಣೆ ಮಾಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ದೇವಿಯ ಭಕ್ತರು ಮತ್ತು ಗ್ರಾಮಸ್ಥರ ಸಹಕಾರದಿಂದ ನವರಾತ್ರಿ ಉತ್ಸವ ಮತ್ತು ದಸರಾ ಆಚರಣೆ ಮಾಡುವಂತೆ ಧರ್ಮದರ್ಶಿ HV ಪಣೀಶ್ ಹೇಳಿದರು. ಪ್ರತಿನಿತ್ಯ ದೇವಸ್ಥಾನದಲ್ಲಿ ಹೋಮ, ವಿಶೇಷ ಪೂಜೆ ಮತ್ತು ಸಂಜೆ ದೇವಿಯ ಮೆರವಣಿಗೆಯನ್ನು ವಿವಿಧ ದೇವರುಗಳ ಒಕ್ಕಲಿನವರು ಮತ್ತು ಸಮುದಾಯದವರು ನೇತೃತ್ವ ವಹಿಸುತ್ತಾರೆ. ಭಕ್ತರ ಸಹಕಾರದೊಂದಿಗೆ ವಿಜಯದಶಮಿಯ ದಿನ ರಾತ್ರಿ ಗ್ರಾಮದ ವಿವಿಧ ದೇವರುಗಳು ಮತ್ತು ಕಲಾ ತಂಡಗಳೊಂದಿಗೆ ದಸರಾ ಮಹೋತ್ಸವವನ್ನು ನಡೆಸಲಾಗುವುದು ಎಂದು ಸಮಿತಿಯ ಮುಖ್ಯಸ್ಥ HS ಕುಮಾರ್ ತಿಳಿಸಿದರು. ಈ ವೇಳೆ ಪ್ರಮುಖರಾದ ರವಿಕುಮಾರ್, ಗ್ರಾಮ ಪಂಚಾಯತಿ ಸದಸ್ಯ ಮಹೇಶ್, ಬೀದಿಮನೆ ಶ್ರೀನಿವಾಸ್, ಕೇಶವಣ್ಣ, ಶ್ರೀಧರ್, ಕಾರವೆ ಮಹೇಶ್, HG ಮಂಜುನಾಥ್, ವಿಜಯಕೃಷ್ಣ, ಡಿಶ್ ರಾಜು, ರೋಡ್ ಮಂಜುನಾಥ್, ದಿನೇಶ್, ವಿಶ್ವಕರ್ಮ ಸಂಘದ ಅಧ್ಯಕ್ಷ ನಾಗೇಂದ್ರ ಸೇರಿದಂತೆ ಗ್ರಾಮದ ಪ್ರಮುಖರು ದಸರಾ ಉತ್ಸವದ ಬಗ್ಗೆ ಮಾತನಾಡಿದರು. ಚೆನ್ನಾಗಿ ನಡೀಲಿ ಅಂತ ಎಲ್ಲ ಹಾರೈಸಿ ಎಲ್ಲರೂ ಒಬ್ಬೊಬ್ಬರಿಗೆ ಕೈ ಜೋಡಿಸಿ ತನ್ನ ಮನೆ ಧನ ಸಹಾಯ ಅರ್ಪಿಸಿ ಚೆನ್ನಾಗಿ ಮಾಡಿಕೊಡಿ. ಎಲ್ಲರೂ ವರ್ಷ ನಡೀತಾ ಇದೆ, ಇನ್ನು ಚೆನ್ನಾಗಿ ನಡೀಲಿ ಅಷ್ಟೇ. ಎಲ್ಲ ನಿಮ್ಮ ಆಶೀರ್ವಾದ ಖಂಡಿತ ಇದ್ದೇ ಇರುತ್ತೆ. ನಮ್ಮ ಆಶೀರ್ವಾದ ನಮ್ಮ ಸಹಾಯ ನಮಗೆ ಎಲ್ಲ ಇರುತ್ತೆ. ದೇವರ ಕಾರ್ಯಗಳು ಮನುಷ್ಯನಲ್ಲಿರುವ ಅಂಧಕಾರ ನಿವಾರಿಸಿ ಜ್ಞಾನದ ಬೆಳಕಿನತ್ತ ಕೊಂಡೊಯ್ಯುವ ಶ್ರೇಷ್ಠ ವೃತ್ತಿ
ಶಿಕ್ಷಕ ವೃತ್ತಿ. ಇದರ ಪಾವಿತ್ರತೆಯನ್ನ ಎಲ್ಲರೂ ಕಾಪಾಡಬೇಕು ಎಂದ ಕುವೆಂಪು ವಿಶ್ವವಿದ್ಯಾನಿಲಯದ ನಿವೃತ್ತಿ ಕುಲಪತಿ ಡಾಕ್ಟರ್ ಚಿದಾನಂದಗೌಡರು ಪಟ್ಟಣದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಹೇಳಿಕೆ. ದುಬಾರಿ ಬೆಲೆ ಏರಿಕೆಯ ನಡುವೆ ಗಣೇಶನ ಚೌತಿಗೆ ಅಗತ್ಯ ವಸ್ತುಗಳನ್ನು ಮುಗಿಬಿದ್ದು ಖರೀದಿಸಿದ ಸಾರ್ವಜನಿಕರು. ಜೋರು ವ್ಯಾಪಾರದಲ್ಲಿ ತೊಡಗಿದ ವ್ಯಾಪಾರಸ್ಥರು, ಚೌಕಾಸಿಯೊಂದಿಗೆ ಖರೀದಿಗಿಳಿದ ಸಾರ್ವಜನಿಕರು. ತಾಲೂಕಿನ ಹಿರಿಸಾವೆಯಲ್ಲಿ ಬೆಳೆಬಂಗಾರ ಗೌರಮ್ಮನಿಗೆ ಬಾಗಿನ ಅರ್ಪಣೆ. ಚೌಡೇಶ್ವರಿ ದೇವಿಯ ದಸರಾ ಉತ್ಸವದ ಪೂರ್ವಭಾವಿ ಸಭೆ. ಅಕ್ಟೋಬರ್ 3ರಿಂದ ಜೂನ್ 12ರವರೆಗೆ ದಸರಾ ಆಚರಣೆಗೆ ತೀರ್ಮಾನ.